ಕಸಬಾ ಹೋಬಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಪಿಕೆ ಕುಮಾರ್ ಹಾಗೂ ಉಪಾಧ್ಯಕ್ಷೆಯಾಗಿ ಶೋಭಾರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ನಿರ್ದೇಶಕರ ಒಳ ಒಪ್ಪಂದದಂತೆ ಹಳೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರಾಜೀನಾಮೆ ನೀಡಿದ ಹಿನ್ನೆಲೆ ಖಾಲಿಯಾದ ಸ್ಥಾನಗಳಿಗೆ ಚುನಾವಣಾ ಪ್ರಕ್ರಿಯೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಪಿಕೆ ಕುಮಾರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶೋಭಾರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಇತರ ಯಾವುದೇ ನಾಮಪತ್ರಗಳು ಸಲ್ಲಿಕೆಯಾಗದ ಕಾರಣ ಇಬ್ಬರು ಅವಿರೋಧವಾಗಿ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ಹಾಗೂ ಸಹಕಾರ ಅಭಿವೃದ್ಧಿ ಅಧಿಕಾರಿ ಹಿತೇಂದ್ರ ಘೋಷಿಸಿದರು. ನೂತನ ಅಧ್ಯಕ್ಷ ಪಿಕೆ ಕುಮಾರ್ ಮಾತನಾಡಿ, ಸಂಘದ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸುವುದು ತಮ್ಮ ಮೊದಲ ಆದ್ಯತೆ ಎಂದು ತಿಳಿಸಿದರು. ಮಾಜಿ ಮೈಮೂಲ್ ನಿರ್ದೇಶಕರಾದ ಪ್ರಸನ್ನ ಮಾತನಾಡಿ, ತಾಲೂಕಿನಲ್ಲಿ ಮಾಜಿ ಶಾಸಕ ಕೆ ಮಹದೇವ್ರವರ ನೇತೃತ್ವದಲ್ಲಿ ಕಳೆದ 20 ವರ್ಷಗಳಿಂದ ರೈತರ ಸಹಕಾರದೊಂದಿಗೆ ಸಂಘ ಉತ್ತಮವಾಗಿ ಬೆಳವಣಿಗೆ ಕಂಡಿದೆ. ನಿರ್ದೇಶಕರ ಒಗ್ಗಟ್ಟಿನ ಕಾರ್ಯದಿಂದ ರೈತರಿಗೆ ಸಮಯಕ್ಕೆ ಸರಿಯಾದ ಸಾಲ ಸೌಲಭ್ಯ ದೊರಕುತ್ತಿದೆ. ಮುಂದೆಯೂ ಇದೇ ರೀತಿ ಬಾಂಧವ್ಯ ಮತ್ತು ಅಭಿವೃದ್ಧಿ ಮುಂದುವರಿಯಲಿ ಎಂದು ಆಶಿಸಿದರು. ನಂತರ ಐಲಾಪುರ ರಾಮುರವರು ಮಾತನಾಡಿ, ಈಗ ಇರುವ ಆಡಳಿತ ಮಂಡಳಿಯು ಸಂಸ್ಥೆಯೊಳಗೆ ಯಾವುದೇ ರಾಜಕಾರಣ ಮಾಡದೆ ಲಾಭದಾಯಕವಾಗಿ ಸಂಘ ಮುನ್ನಡೆಯುತ್ತಿದೆ. ಇದು ಸಂಸ್ಥೆ ಹಾಗೂ ಷೇರುದಾರರಿಗೆ ಸಂತೋಷ ತಂದಿರುವ ವಿಷಯವಾಗಿದ್ದು, ಮುಂದೆಯೂ ಇದೇ ರೀತಿ ಲಾಭದಾಯಕ ಆಡಳಿತ ಮುಂದುವರಿಯಲಿ ಎಂದು ಹೇಳಿದರು. ಈ ವೇಳೆ ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ರಮೇಶ್, ಸಂಘದ ಮಾಜಿ ಅಧ್ಯಕ್ಷ ಬಿಆರ್ ಸತೀಶ್ ಕುಮಾರ್, ನಿರ್ದೇಶಕರಾದ ರಮೇಶ್, ರಾಮೇಗೌಡ, ಸೈಯದ್ ಜಮೀಲ್, ವೆಂಕಟೇಶ್, ಗೀತಾ, ನಳಿನಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಸಬಾ ಪಿರಿಯಾಪಟ್ಟಣ ಏನು ದಿನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಇವತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿ ಪಿಕೆ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಶೋಭಾ ಗೋಪಾಲ್ ಅವರನ್ನು ಇವತ್ತು ಏನು ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಸಹ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಏನು ಕಸಬಾ ಸೊಸೈಟಿ ಅಂತ ಹೇಳಿದ್ರೆ ಇವತ್ತು ತಾಲೂಕಲ್ಲಿ ಒಂದು ಹೆಸರು ಪಡೆದಿರೋಂಥ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ನಮಗೆ ಜವಾಬ್ದಾರಿಯನ್ನು ಎಲ್ಲ ಸೇರಿಸಿ ಕೊಟ್ಟಿದ್ದಾರೆ. ನಾವು ಈ ಸಂಸ್ಥೆಯನ್ನು ಮೊದಲನೇದಾಗಿ ರೈತರುಗಳಿಗೆ ಸಕಾಲದಲ್ಲಿ ಸಾಲವನ್ನು ಕೊಡಿಸುವಂಥದ್ದು, ಸ್ವಸಹಾಯ ಸಂಘಗಳಿಗೆ ಸಾಲ ಅಂತ ಕೊಡಿಸೋದು, ಜೊತೆಗೆ ಈ ಸಂಸ್ಥೆಯಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅದೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ವ ಸದಸ್ಯರೆಲ್ಲ ಸೇರಿ ಈ ಸಂಸ್ಥೆಯನ್ನು ಅಭಿವೃದ್ಧಿ ಅಂತ ತೊಗೊಂಡೋಗ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಈ ತಾಲೂಕನ್ನು ಈ ಪಿರಿಯಾಪಟ್ಟಣ ತಾಲೂಕಿನ ಒಂದು ಮಾದರಿ ಸಂಸ್ಥೆಯನ್ನಾಗಿ ಎಲ್ಲ ಸೇರಿ ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ನಾನು ಮಾತಿದ್ದೀನಿ. ಕಸಬಾ ಸೊಸೈಟಿನಲ್ಲಿ ಇವತ್ತು ಅಧ್ಯಕ್ಷರಾಗಿ ಕುಮಾರ್ ಅವರು, ಉಪಾಧ್ಯಕ್ಷರಾಗಿ ಶೋಭಾತ್ ಅವರು ಆಯ್ಕೆಯಾಗಿದ್ದಾರೆ. ಇದಕ್ಕೆ ಕಾರಣಕರ್ತರಂಥ ಎಲ್ಲ ನಿರ್ದೇಶಕರುಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ, ಇವತ್ತೇನು ಸಹಕಾರ ಕ್ಷೇತ್ರದಲ್ಲಿ ಕಸಬಾ ಸೊಸೈಟಿಗೆ ಹೊಸ ಚಾಪು ಮೂಡಿಸೋದ್ರ ಮುಖಾಂತರ ಸುಮಾರು ಹೆಚ್ಚು ಒಂದು 15-20 ವರ್ಷದಿಂದ ಸುಧಾ ಎಲ್ಲ ಒಳಗೊಂಡಂತೆ ಒಗ್ಗಟ್ಟಾಗಿ ಈ ಸೊಸೈಟಿಯನ್ನು ಅಭಿವೃದ್ಧಿಪಡಿಸೋದ್ರ ಜೊತೆಗೆ ರೈತರಿಗೆ ಉತ್ತಮವಾದಂಥ ಸಾಲವನ್ನು ಏನು ನೀಡ್ತಿದ್ರು, ಮುಂದಿನ ದಿನದಲ್ಲೂ ಸುಧಾ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ರೈತರುಗಳಿಗೆ ಎಲ್ಲ ಥರದ ಸಾಲ ನೀಡೋದ್ರ ಮುಖಾಂತರ ಸಹಕಾರಿಯಾಗಿರಲಿ ಅಂತ ಹೇಳ್ತಾ, ರೈತರಿಗೆ ಏನು ಮಳೆ ಬೆಳೆ ಆಗಿದೆ ಅವ್ರು ಬಹಳ ಚಾನ್ಸ್ ಸಿಕ್ಕಿದಿಲ್ಲ. 30 ವರ್ಷ ಆಯ್ತು, 28 ವರ್ಷ ಆಯ್ತು. ಇಲ್ಲಿ ನೋಡ್ರಿ, ತೊಂದರೆ ಬಿಡ್ತು ಉಲ್ಟಾ ₹100 ಜಾಸ್ತಿ ಕೊಟ್ಟು ಮೊಬೈಲ್